ಶಾಂತಿ ಸಾಕಾರ ಮುರಳಿ ಇಂದಿನ ಡೇಟು 4/10/25। मीठे बच्चे, श्रेष्ठते श्रेष्ठ बनने के लिए स्वयं भगवान तुम्हें श्रेष्ठ मत दे रहे हैं। ತಂದೆ ತಿಳಿಸ್ತಾರೆ, ಮದರಾದ ಮಕ್ಕಳೇ, ಶ್ರೇಷ್ಠಕ್ಕಿಂತ ಶ್ರೇಷ್ಠರಾಗಕ್ಕೋಸ್ಕರ ಸ್ವಯಂ ಭಗವಂತ ತಮಗೆ ಶ್ರೇಷ್ಠ ಮತವನ್ನ ನೀಡುತ್ತಿದ್ದಾರೆ। जिससे तुम नरकवासी से स्वर्गवासी बन जाते हो, ಇದರಿಂದ ತಾವು ನರಕವಾಸಿಯಿಂದ ಸ್ವರ್ಗವಾಸಿ ಆಗ್ತೀರಾ। प्रश्न है, देवता बनने वाले बच्चों को विशेष किन बातों का ध्यान रखना। ದೇವತೆ ಆಗುವಂತ ಮಕ್ಕಳಿಗೆ ವಿಶೇಷವಾಗಿ ಯಾವ ಮಾತುಗಳ ಮೇಲೆ ಗಮನವನ್ನ ಇಟ್ಕೋಬೇಕಾಗಿದೆ? ಉತ್ತರ ಇದೆ, कभी कोई बात में रूठना नहीं, शक्ल मुर्दा जैसा नहीं करना, किसी को भी दुख नहीं देना। ಎಂದೇ ಯಾವುದೇ ಮಾತಿನಲ್ಲಿ ಮುಣಿಸ್ಕೋಬಾರ್ದಾಗಿದೆ, ಮುಖವನ್ನ ಮೃತ್ಯುವಿನ ಸಮಾನ ಮಾಡ್ಕೋಬಾರ್ದು, ಯಾರಿಗೂ ದುಃಖವನ್ನ ನೀಡಬಾರ್ದಾಗಿದೆ। देवता बनना है तो मुख से सदैव फूल निकले, अगर कांटे व पत्थर निकलते है तो पत्थर के पत्थर ठहरे। ದೇವತೆ ಆಗ್ಬೇಕಾದ್ರೆ ಬಾಯಿಂದ ಸದಾ ಹೂಗಳೇ ಹೊರಬಡಬೇಕು, ಮುಳ್ಳುಗಳು ಕಲ್ಲುಗಳು ಬಂತು ಅಂದ್ರೆ ಕಲ್ಲಿನ ಸಮಾನ ಕಲ್ಲಾಗಿ ಇದ್ದು ಬಿಡ್ತೀರಾ। गुण बहुत अच्छे धारण करने, यहाँ ये सर्वगुण संपन्न बनना है। सजा खाएंगे तो फिर पद अच्छा नहीं मिलेगा। ಗುಣ ಚೆನ್ನಾಗಿ ಧಾರಣೆ ಮಾಡಬೇಕು, ಇಲ್ಲೇ ಸರ್ವಗುಣ ಸಂಪನ್ನರಾಗಬೇಕಾಗಿದೆ, ಶಿಕ್ಷೆಯನ್ನ ಪಡೆದ್ರೆ ಪದವಿ ಚೆನ್ನಾಗಿ ಸಿಗಲ್ಲ। ಓಂ ಶಾಂತಿ। नए विश्व व नई दुनिया के मालिक बनने वाले रूहानी बच्चों प्रति रूहानी बाबा बैठ समझा। ಹೊಸ ವಿಶ್ವ ಅಥವಾ ಹೊಸ ಪ್ರಪಂಚದ ಮಾಲೀಕರಾಗುವಂತಹ ಆತ್ಮೀಯ ಮಕ್ಕಳ ಪ್ರತಿ ಆತ್ಮಿಕ ತಂದೆ ಕುತ್ಕೊಂಡು ತಿಳಿಸ್ತಾ ಇದ್ದಾರೆ। यहाँ तो बच्चे समझते बाबा आए बेहद का वर्षा देने, हम लायक नहीं थे। ಇಲ್ಲಂತೂ ಮಕ್ಕಳು ಅರ್ಥ ಮಾಡ್ಕೊಂತೀರ, ಅನಂತವಾದ ತಂದೆ ಅನಂತವಾದ ಆಸ್ತಿಯನ್ನ ನೀಡಕ್ಕೆ ಬಂದಿದ್ದಾರೆ, ನಾವಂತೂ ಲಾಯಕ್ಕಾಗಿ ಇರಲಿಲ್ಲ। कहते हैं ए प्रभु मैं लायक नहीं हूं, मुझे लायक बनाओ। बाप बच्चों को समझाते हैं तुम मनुष्य तो हो, यह देवताएं भी मनुष्य है परंतु इनमें दैवी गुण है। ಹೇಳ್ತಾರಲ್ಲ, ಏ ಪ್ರಭು ನಾನು ಲಾಯಕ್ಕಾಗಿಲ್ಲ, ನನ್ನನ್ನ ಲಾಯಕ್ಕಾಗಿ ಮಾಡು। ತಂದೆ ಮಕ್ಕಳಿಗೆ ತಿಳಿಸ್ತಾರೆ, ತಾವಂತೂ ಮನುಷ್ಯರಾಗಿದ್ದೀರಾ, ದೇವತೆಗಳು ಮನುಷ್ಯರಾಗಿದ್ರು, ಆದರೆ ಅವರಲ್ಲಿ ದೈವಿ ಗುಣ ಇತ್ತು। उन्हों को सच्चा सच्चा मनुष्य कहेंगे, मनुष्यों में असुरी गुण होते हैं तो चलन जानवर मिसाल हो जाते हैं। ಅವರಲ್ಲಿ ಸತ್ಯವಾದ ಮನುಷ್ಯತ್ವ ಇತ್ತು, ಮನುಷ್ಯರಲ್ಲಿ ಅಸುರಿ ಗುಣ ಬಂದ್ಬಿಟ್ರೆ ನಡತೆ ಪಶು ಸಮಾನ ಆಗ್ಬಿಡುತ್ತೆ। दैवी गुण नहीं है तो उनको असुरी गुण कहा जाता, और फिर बाबा आकर तुमको श्रेष्ठ देवता बनाते। ದೈವಿ ಗುಣ ಇಲ್ಲ ಅಂದರೆ ಅಸುರಿ ಅವಗುಣ ಅಂತ ಹೇಳಲಾಗುತ್ತೆ। ಈಗ ಮತ್ತೆ ಬಾಬಾ ಬಂದು ತಮಗೆ ಶ್ರೇಷ್ಠ ದೇವತೆಯಾಗಿ ಮಾಡ್ತಿದ್ದಾರೆ। सच खंड में रहने वाले सच्चे सच्चे मनुष्य ये लक्ष्मी नारायण है, इन्हों को फिर देवता कहा जाता, इनमें दैवी गुण। ಸತ್ಯಖಂಡದಲ್ಲಿ ಇರುವಂತವರು ಸತ್ಯವಾದ ಮನುಷ್ಯರು ಈ ಲಕ್ಷ್ಮೀ ನಾರಾಯಣರಾಗಿದ್ದಾರೆ, ಇವರಿಗೆ ದೇವತೆ ಅಂತ ಹೇಳಲಾಗುತ್ತೆ, ಇವರಲ್ಲಿ ದೈವಿ ಗುಣ ಇತ್ತು। बल गाते भी है ए पतित पावन आओ, परंतु पावन राजाए कैसे होते, फिर पतित राजाए कैसे होते, ये राज कोई नहीं जानते। ಬಲೆ ಗಾಯನವನ್ನ ಮಾಡ್ತಾರೆ, ಪತಿತ ಪಾವನ ಬನ್ನಿ, ಆದರೆ ಪಾವನ ರಾಜರು ಹೆಂಗಿದ್ರು ಮತ್ತೆ ಪತಿತ ರಾಜರು ಹೆಂಗಾದ್ರು ಈ ರಹಸ್ಯ ಯಾರಿಗೂ ಗೊತ್ತಿಲ್ಲ। वो है भक्ति मार्ग, ज्ञान को तो और कोई जानता नहीं, तुम बच्चों को बाबा समझाते और ऐसे बना। ಅದಾಗಿದೆ ಭಕ್ತಿ ಮಾರ್ಗ, ಜ್ಞಾನ ಮಾರ್ಗದ ಬಗ್ಗೆ ಯಾರಿಗೂ ಅರಿವಿಲ್ಲ। ಮಕ್ಕಳಿಗೆ ತಂದೆ ತಿಳಿಸಿದರೆ ಈ ರೀತಿ ನಾನು ನಿಮ್ಮನ್ನ ತಯಾರು ಮಾಡ್ತೀನಿ। कर्म तो ये देवताएं वे सतयुग में करते, परंतु पतित कर्म नहीं करते, उनमें दैवी गुण है। ಕರ್ಮ ಅಂತೂ ದೇವತೆಗಳು ಸತ್ಯುಗದಲ್ಲೂ ಮಾಡ್ತಾರೆ, ಆದರೆ ಅವರು ಪತಿತ ಕರ್ಮವನ್ನ ಮಾಡಲ್ಲ,
ಅವರಲ್ಲಿ ದೈವಿ ಗುಣ ಇರುತ್ತೆ. ಚೀಚಿ ಕಾಮ್ ನಾ ಕರ್ನೆ ವಾಲೆ ಹೇ ಸ್ವರ್ಗವಾಸಿ ಹೋತೆ, ನರಕವಾಸಿ ಸೆ ಮಾಯಾ ಚೀಚಿ ಕಾಮ್ ಕರಾತೆ. ಕೊಳಕಿನ ಕೆಲಸ ಮಾಡುವವರಿಗೆ ಸ್ವರ್ಗವಾಸಿ ಅಂತ ಹೇಳಲ್ಲ, ನರಕವಾಸಿಗಳ ಜೊತೆ ಮಾಯೆ ಕೊಳಕಿನ ಕೆಲಸವನ್ನ ಮಾಡಿಸತ್ತೆ. आप भगवान पर श्रेष्ठ कर्म कराते और श्रेष्ठ मत देते कि ऐसे चीची काम नहीं करो. श्रेष्ठ ते श्रेष्ठ बनने के लिए श्रेष्ठ ते श्रेष्ठ मत देते हैं. ದೇವತಾಯಿ ಶ್ರೇಷ್ಠ है. ಈಗ ಭಗವಂತ ಕುತ್ಕೊಂಡು ಶ್ರೇಷ್ಠ ಕೆಲಸವನ್ನ ಕಲಿಸ್ಕೊಡ್ತಾರೆ, ಶ್ರೇಷ್ಠ ಮತವನ್ನ ಕೊಡ್ತಾರೆ. ಈ ರೀತಿ ಕೊಳಕಿನ ಕೆಲಸವನ್ನ ಮಾಡಬೇಡಿ. ಶ್ರೇಷ್ಠಕ್ಕಿಂತ ಶ್ರೇಷ್ಠರಾಗಕ್ಕೋಸ್ಕರ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಮತವನ್ನ ಕೊಡ್ತಾರೆ. ದೇವತೆಗಳು ಶ್ರೇಷ್ಠವಾಗಿದ್ರಲ್ಲ. रहते भी है नई दुनिया स्वर्ग में, ये भी तुम्हारे में नंबरवार पुरुषार्थ अनुसार जानते, इसलिए माला भी बनती है 8 की और 108 की करके 16,108 की भी कहे, वो भी क्या हुआ. ಅವರು ಇರೋದು ಸಹ ಹೊಸ ಪ್ರಪಂಚ ಸ್ವರ್ಗದಲ್ಲಿ. ತಮ್ಮಲ್ಲೂ ಸಹ ನಂಬರ್ವಾರ್ ಪುರುಷಾರ್ಥ ಅನುಸಾರ ಎಲ್ಲವನ್ನ ಅರ್ಥ ಮಾಡ್ಕೊಂತೀರ. ಅದಕ್ಕೆ ಮಾಲೆನೂ ತಯಾರಾಗತ್ತೆ. 8 108 ಅದರಲ್ಲೂ 16,108 ಇನ್ನೇನಾಯಿತು. इतने करोड़ मनुष्य इसमें 16,000 निकले तो क्या हुआ. एक्टर्स परसेंटेज भी नहीं है, 1/4% भी नहीं. ಇಷ್ಟೊಂದು ಕೋಟ್ಯಾಂತರ ಮನುಷ್ಯರಿದ್ದಾರೆ, ಅದರಲ್ಲಿ 16,000 ಹೊರ ಬಂದ್ರೆ ಏನಾಯ್ತು, ಕಾಲು ಭಾಗನೂ ಇಲ್ವಲ್ಲ. बाप बच्चों को कितना ऊंच बनाते, रोज बच्चों को समझाते कोई भी विक्रम नहीं करो. तुमको ऐसे बाप मिला है तो बहुत खुशी होनी चाहिए. ತಂದೆ ಮಕ್ಕಳಿಗೆ ಎಷ್ಟು ಶ್ರೇಷ್ಠವಾಗಿ ಮಾಡ್ತಾರೆ. ರಹಸ್ಯವನ್ನು ಮಕ್ಕಳಿಗೆ ತಿಳಿಸ್ತಾರೆ, ಯಾವುದೇ ವಿಕರ್ಮವನ್ನ ಮಾಡಬೇಡಿ. ತಮಗೆ ತಂದೆ ಸಿಕ್ಕಿದರೆ ಬಹಳ ಖುಷಿಯಾಗಬೇಕು. तुम समझते हो हमको बेहद के बाबा ने एक्ट किया, हम उनके बने हैं, बाप है ಸ್ವರ್ಗ का रचयिता. ತಮಗೆ ತಿಳಿಸಲಾಗಿದೆ, ನಮಗೆ ಅನಂತವಾದ ತಂದೆ ದತ್ತು ತಗೊಂಡಿದ್ದಾರೆ, ನಾವು ಅವರ ಮಗುವಾಗಿದ್ದೀವಿ. ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ. तो ऐसे स्वर्ग का मालिक बनने लायक सर्वगुण संपन्न बनना पड़े. ಈ ಲಕ್ಷ್ಮೀ ನಾರಾಯಣ ಸರ್ವಗುಣ ಸಂಪನ್ನೇನ. ಈ ರೀತಿ ಸ್ವರ್ಗದ ಮಾಲೀಕರಾಗಕ್ಕೋಸ್ಕರ ಸರ್ವಗುಣ ಸಂಪನ್ನರಾಗಬೇಕು. ಈ ಲಕ್ಷ್ಮೀ ನಾರಾಯಣ ಸರ್ವಗುಣ ಸಂಪನ್ನರಾಗಿದ್ರಲ್ಲ. इनों की लायकी की महिमा की जाती, फिर 84 जन्म के बाद ना लायक बन जाते, एक जन्म भी नीचे ऊपर तो जरा कला कम हो गई ना. ಇವರ ವಿಶೇಷತೆಯ ಮಹಿಮೆಯನ್ನು ಮಾಡಲಾಗುತ್ತೆ. 84 ಜನ್ಮದ ನಂತರ ನಾಲಾಯಕ್ ಆಗ್ಬಿಡ್ತಾರೆ. ಒಂದು ಜನ್ಮದಲ್ಲೂ ಏರುಪೇರು ಆಗ್ಬಿಡತ್ತೆ, ಸ್ವಲ್ಪ ಕಲೆ ಕಡಿಮೆ ಆಗುತ್ತಲ್ಲ. जैसे धीरे धीरे कम होती जाती, जैसे ड्रामा भी जू मिसाल चलता जाता है. ಮೆಲ್ಲ ಮೆಲ್ಲಗೆ ಕಡಿಮೆ ಆಗ್ತಾ ಹೋಗುತ್ತೆ. ಡ್ರಾಮಾನು ಏನಿನ ಸಮಾನ ತಿರುಗುತ್ತಾ ಹೋಗುತ್ತೆ. तुम भी धीरे धीरे नीचे उतरते हो तो 1250 वर्ष में 2 कला कम हो जाती. फिर रावण राज्य में जल्दी जल्दी कला कम हो जाती, ग्रहण लग जाता है. ತಾವು ಸಹ ಮೆಲ್ಲ ಮೆಲ್ಲಗೆ ಕೆಳಗಡೆ ಇಳಿತಾ ಹೋಗ್ತೀರಾ. 1250 ವರ್ಷದಲ್ಲಿ 2 ಕಲೆಗಳು ಕಡಿಮೆ ಆಗುತ್ತೆ. ನಂತರ ರಾವಣ ರಾಜ್ಯದಲ್ಲಿ ಬೇಗ ಬೇಗ ಕಲೆಗಳು ಕಡಿಮೆ ಆಗುತ್ತೆ. ಗ್ರಹಣ ತಾಕತ್ತಲ್ಲ. जैसे चोर चांद को ग्रहण लगता है, ऐसे नहीं चंद्रमा सितारों को ग्रहण नहीं लगता, सबको पूरा ग्रहण लगा हुआ है. ಯಾವ ರೀತಿ ಸೂರ್ಯ ಚಂದ್ರನಿಗೆ ಗ್ರಹಣ ಇಡಿಸತ್ತಲ್ಲ, ಆ ರೀತಿಯಲ್ಲ ಚಂದ್ರಮನಿಗೆ ನಕ್ಷತ್ರಗಳಿಗೆ ಗ್ರಹಣ ಇಡಲ್ಲ ಅಂತ. ಎಲ್ಲದಕ್ಕೂ ಪೂರ್ತಿ ಗ್ರಹಣ ಅನ್ನೋದು ಆಗಿದೆ. ಆ ಬಾಬಾ कहते हैं याद से ही ಗ್ರಹಣ ಉತ್ತರೇಂಗ ಕೋಯಿ ಬಿ ಪಾಪ ನಹಿ ಕರು. ಈಗ ತಂದೆ ತಿಳಿಸ್ತಾರೆ, ನೆನಪಿನಿಂದ ಗ್ರಹಣ ಇಳಿಯತ್ತೆ, ಮತ್ತೆ ಯಾವುದೇ ಪಾಪವನ್ನು ಮಾಡಬೇಕು. ಪಹಲಾ ನಂಬರ್ ಪಾಪ ಹೇ ದೇಹ ಅಭಿಮಾನ್ ಮೇ ಆನಾ, ಯೇ ಕಡಾ ಪಾಪ ಹೇ. ಮೊಟ್ಟ ಮೊದಲನೇ ನಂಬರ್ ಪಾಪ ಆಗಿದೆ ದೇಹ ಅಭಿಮಾನದಲ್ಲಿ ಬರುವುದು. ಇದು ಕಠಿಣವಾದ ಪಾಪ.
बच्चों को इस एक जन्म के लिए शिक्षा मिलती क्योंकि अभी दुनिया को चेंज होना है, फिर ऐसी शिक्षा कभी नहीं मिलता. ಮಕ್ಕಳಿಗೆ ಈ ಒಂದು ಜನ್ಮದಲ್ಲಿ ಶಿಕ್ಷಣ ಸಿಗತ್ತೆ. ಯಾಕೆಂದರೆ ಈಗ ಪ್ರಪಂಚ ಪರಿವರ್ತನೆ ಆಗ್ಬೇಕಲ್ಲ, ಮತ್ತೆ ಇಂತಹ ಶಿಕ್ಷಣ ಎಲ್ಲೂ ಸಿಗೋದಿಲ್ಲ. बैरिस्टर आदि की शिक्षा तो तुम जन्म जन्मांतर लेते आए. स्कूल आदि तो सदा है ही, ये ध्यान एक बार मिलता है बस. ಲಾಯರ್ ಆಗುವ ಶಿಕ್ಷಣ ತಾವಂತೂ ಜನ್ಮ ಜನ್ಮಾಂತರ ಪಡಿತಾ ಬಂದಿದೆ. ಸ್ಕೂಲ್ ಅಂತೂ ಸದಾ ಇರುತ್ತೆ, ಜ್ಞಾನ ಒಂದೇ ಸಿಗತ್ತೆ ಅಷ್ಟೇ. ज्ञान सागर बाप एक ही बार आते, वो अपना और अपनी रचना के आदि मध्य अंत की सारे नॉलेज देते हैं. ಜ್ಞಾನ ಸಾಗರ ತಂದೆ ಒಂದೇ ಸಲ ಬರ್ತಾರೆ. ಅವರು ತಮ್ಮ ಮತ್ತು ತನ್ನ ರಚನೆಯ ಆದಿ ಮಧ್ಯ ಅಂತ್ಯದ ಇಡೀ ಜ್ಞಾನವನ್ನ ನೀಡ್ತಾರೆ. बाप कितना सहज समझाते, तुम आत्माएं पाठदारी हो, आत्माएं अपने घर से आकर यहाँ पाठ बजाते. ತಂದೆ ಇಷ್ಟೆಲ್ಲ ಸಹಜವಾಗಿ ತಿಳಿಸ್ತಾರೆ, ತಾವೆಲ್ಲ ಆತ್ಮಗಳು ಪಾತ್ರಧಾರಿಯಾಗಿದ್ದಾರೆ. ಆತ್ಮಗಳು ತಮ್ಮ ಮನೆಯಲ್ಲಿ ಹೋಗಿ ಅಲ್ಲಿ ಪಾತ್ರವನ್ನ ಅಭಿನಯ ಮಾಡ್ತೀರಾ. ಆತ್ಮಗಳು ತಮ್ಮ ಮನೆಗೆ ಹೋಗಿ ಮತ್ತೆ ಇಲ್ಲಿ ಬಂದು ಪಾತ್ರವನ್ನ ಅಭಿನಯ ಮಾಡ್ತೀರಾ. उनको मुक्तिधाम कहा जाता, स्वर्ग है जीवन मुक्तिधाम, ये है तो जीवन बंधन. ಅದಕ್ಕೆ ಮುಕ್ತಿಧಾಮ ಅಂತೇಳಿ, ಸ್ವರ್ಗಕ್ಕೆ ಜೀವನ್ ಮುಕ್ತಿಧಾಮ ಅಂತೇಳಿ. ಇದಂತೂ ಜೀವನ ಬಂಧನ ಆಗಿದೆ. ये अक्षर में यथार्थ रीति याद करने हैं, मोक्ष कभी हो नहीं सकता. मनुष्य कहते मोक्ष मिल जाए, अर्थात आवागमन से निकल जाए. ಈ ಅಕ್ಷರವನ್ನ ಯಥಾರ್ಥವಾಗಿ ನೆನಪು ಮಾಡಬೇಕು. ಮೋಕ್ಷ ಎಂದೂ ಸಿಗಲ್ಲ. ಮನುಷ್ಯರಂತಾರೆ ಮೋಕ್ಷ ಸಿಕ್ಕಿದ್ರೆ ಅಂದರೆ ಬರೋದು ಹೋಗೋದ್ರಿಂದ ಬಿಡುಗಡೆ ಆಗೋಣ. परंतु पाठ से तो निकल नहीं सकते, ये अनादि बना बनाया खेल है ना. ಈ ಪಾತ್ರದಿಂದ ಯಾರೂ ಬಿಡುಗಡೆ ಆಗಕ್ ಸಾಧ್ಯ ಇಲ್ಲ. ಇದು ಅನಾದಿ ಮಾಡಿರುವಂತದ್ದಾಗಿದೆ ಅಲ್ಲ. वर्ल्ड की हिस्ट्री जाग्रफी बहु रिपीट होती, सत्युग में वही देवता आएंगे. ಪ್ರಪಂಚದ ಚರಿತ್ರೆ ಭೂಗೋಳ ಪುನರಾವರ್ತನೆ ಆಗ್ತಾ ಇರುತ್ತೆ. ಸತ್ಯುಗದಲ್ಲಿ ಅದೇ ದೇವತೆಗಳು ಬರ್ತಾರೆ. फिर पीछे इस्लामी बौद्ध आदि सब आएंगे, ये ह्यूमन जाड़ बन जाएगा. ನಂತರ ಇಸ್ಲಾಮಿ ಬೌದ್ಧ ಎಲ್ಲರೂ ಬರ್ತಾರೆ. ಈ ಮನುಷ್ಯನ ವೃಕ್ಷ ತಯಾರಾಗುತ್ತೆ. इसका बीज ऊपर में है, बाप है मनुष्य सृष्टि का बीज रूप. ಇದರ ಬೀಜ ಮೇಲೆ ಇದೆ. ತಂದೆ ಮನುಷ್ಯ ಸೃಷ್ಟಿಯ ಬೀಜ ರೂಪರಾಗಿದ್ದಾರೆ. मनुष्य सृष्टि है ही, परंतु सतयुग में बहुत छोटे होती, फिर धीरे धीरे बहुत वृद्धि होती है. अच्छा, फिर छोटी कैसे होंगी? बाबा आकर पतित से पावन बनाते, कितने थोड़े पावन बनते. ಮನುಷ್ಯ ಸೃಷ್ಟಿ ಸತ್ಯುಗದಿಂದ ಬಹಳ ಚಿಕ್ಕದಾಗಿದ್ದು ನಂತರ ಮೆಲ್ಲ ಮೆಲ್ಲಗೆ ವೃದ್ಧಿಯಾಗುತ್ತೆ. ಒಳ್ಳೆಯದು. ಮತ್ತೆ ಚಿಕ್ಕದಾಗಿ ಯಾವ ರೀತಿ ಆಗತ್ತೆ? ಬಾಬುವರು ಬಂದು ಪತಿತರಿಂದ ಪಾವನ ಮಾಡ್ತಾರೆ. ಇಷ್ಟು ಕಡಿಮೆ ಜನ ಪಾವನರಾಗ್ತಾರಲ್ಲ. कोटों में कोई निकलते, आधा कल्प बहुत थोड़े होते, आधे कल्प में कितना वृद्धि हो जाती. ಕೋಟಿಯಲ್ಲಿ ಕೆಲವರು ಹೊರ ಬರ್ತಾರೆ, ಅರ್ಧ ಕಲ್ಪ ಬಹಳ ಕಡಿಮೆ ಇರ್ತಾರೆ. ಅರ್ಧ ಕಲ್ಪದಲ್ಲಿ ಎಷ್ಟೊಂದು ವೃದ್ಧಿ ಆಗತ್ತಲ್ಲ. तो सबसे जास्ती समुद्र उन देवताओं की, तो सबसे जास्ती संप्रदाय उन देवताओं की होनी चाहिए, क्योंकि पहले पहले वो आते परंतु और धर्म में चले जाते, क्योंकि बाबा को ही भूल गए. ये है एकज भूल का खेल. ಎಲ್ಲರಿಗಿಂತ ಜಾಸ್ತಿ ಸಂಪ್ರದಾಯ ದೇವತೆಗಳದೇ ಇರಬೇಕು. ಮೊಟ್ಟ ಮೊದಲು ಬರ್ತಾರಲ್ಲ, ಬೇರೆ ಬೇರೆ ಧರ್ಮದಲ್ಲಿ ಹೋಗಿ ತಂದೆಯನ್ನ ಮರ್ತೋಗ್ತಾರೆ. ಈ ಒಂದೇ ಒಂದು ತಪ್ಪಾಗಿದೆ. बोलने से कंगाल हो जाते, बोलते बोलते एकदम भूल जाते. ಮರೆಯೋದ್ರಿಂದ ಅವರು ಬಡವರಾಗ್ಬಿಡ್ತಾರೆ, ಅಂದರೆ
भक्ति में पहले एक की करते क्योंकि सर्व की सद्गति करने वाला एक है, वे दूसरे किसी की भी भक्ति क्यों करनी चाहिए। ಭಕ್ತಿನು ಮೊಟ್ಟ ಮೊದಲು ಒಬ್ಬರದೇ ಮಾಡಲಾಗತ್ತೆ. ಸರ್ವರ ಸದ್ಗತಿ ದಾತ ಒಬ್ಬರೇ, ಮತ್ತೆ ಮತ್ತೊಬ್ಬರ ಭಕ್ತಿಯನ್ನ ಯಾಕೆ ಮಾಡಬೇಕು? इन लक्ष्मी नारायण को भी बनाने वाला शिव है, श्री कृष्ण बनाने वाला कैसा होगा? ಈ ಲಕ್ಷ್ಮೀ ನಾರಾಯಣರನ್ನು ಮಾಡುವಂತವರು ಶಿವನೇ ಆಗಿದ್ದಾರೆ. ಅಂದ್ಮೇಲೆ ಶ್ರೀಕೃಷ್ಣನನ್ನ ಮಾಡೋರು ಯಾರಿರ್ಬೋದು? ये तो हो नहीं सकता, ರಾಜಯೋಗ ಸಿಖಾನೆ ವಾಲಾ ಶ್ರೀಕೃಷ್ಣ ಕೈಸೆ ಹೋ? ಶ್ರೀಕೃಷ್ಣ ಮಾಡುವವನು ಹೆಂಗಾಗಕ್ ಸಾಧ್ಯ? ಇದಂತೂ ಆಗಕ್ಕೆ ಸಾಧ್ಯ ಇಲ್ಲ. ರಾಜಯೋಗವನ್ನ ಕಲಿಸ್ಕೊಡೋರು ಶ್ರೀಕೃಷ್ಣ ಹೆಂಗಾಗಕ್ ಸಾಧ್ಯ? वो तो है सत्युग का प्रिंस, कितनी भूल कर दिया है, बुद्धि में बैठता नहीं. ಅವರಾಗಿದ್ದರೆ ಸತ್ಯುಗದ ರಾಜಕುಮಾರ. ಎಷ್ಟು ತಪ್ಪಾಗಿದೆ ಅಲ್ಲ, ಬುದ್ಧಿಯಲ್ಲಿ ಕುತ್ಕೊಳ್ಳೋದೇ ಇಲ್ಲ. आप बाबा कहते मुझे याद करो, दैवी गुण धारण करो, कोई भी प्रॉपर्टी का झगड़ा आदि है तो उसको खलास कर. ಈಗ ತಂದೆ ತಿಳಿಸ್ತಾರೆ, ನನ್ನನ್ನ ನೆನಪು ಮಾಡಿ ದೈವಿ ಗುಣ ಧಾರಣೆ ಮಾಡಿ ಯಾವುದೇ ಪ್ರಾಪರ್ಟಿಯ ಜಗಳ ಎಲ್ಲ ಇದ್ದರೆ ಅದನ್ನ ಸಮಾಪ್ತಿ ಮಾಡಿ. झगड़ा करते करते तो प्राण भी निकल जाएंगे. बाबा समझाते इनसे छोड़ा तो कोई झगड़ा आदि तोड़े ही किया. ಜಗಳ ಮಾಡ್ತಾ ಮಾಡ್ತಾ ಪ್ರಾಣನೇ ಹೋಗ್ಬಿಡತ್ತೆ. ತಂದೆ ತಿಳಿಸ್ತಾರೆ, ಇವರು ಎಲ್ಲವನ್ನ ಬಿಟ್ರು, ಜಗಳ ಏನಾದ್ರೂ ಮಾಡಿದ್ರೇನು? कम मिला तो जाने दो, उसके बदले कितनी राजाई मिल गई. बाबा बताते मुझे साक्षात्कार हुआ विनाश और राजाई का, तो कितनी खुशी हुई. ಕಡಿಮೆ ಸಿಕ್ಕಿದ್ರೆ ಹೋದ್ರೆ ಹೋಗ್ಲಿ ಬಿಡಿ, ಅದರ ಬದಲು ರಾಜ್ಯ ಸಿಕ್ತಲ್ಲ. ಬ್ರಹ್ಮ ಬಾಬಾ ತಿಳಿಸ್ತಾರೆ, ನನಗೆ ಸಾಕ್ಷಾತ್ಕಾರ ಆಯಿತು, ವಿನಾಶ ಮತ್ತು ರಾಜ್ಯ ಭಾಗ್ಯದು. ಎಷ್ಟು ಖುಷಿ ಆಯಿತು. हमको विश्व की बादशाही मिलते तो सब क्या है, ऐसे थोड़ी कोई भूख मरेंगे. ನಮ್ಗೆ ವಿಶ್ವದ ರಾಜ್ಯ ಭಾಗ್ಯ ಸಿಗತ್ತೆ, ಇನ್ನೇನ್ ಬೇಕು? ಆ ರೀತಿ ಏನೂ ಇಲ್ವಲ್ಲ, ನಾವು ಹಸುವಿನಿಂದ ಸಾಯ್ತೀವಿ. बिगर पैसे वाले भी पेट तो भरते हैं, मम्मा ने कुछ लाया क्या? ಹಣ ಇಲ್ಲದವರು ಹೊಟ್ಟೆಯನ್ನ ತುಂಬಿಸ್ಕೊಂತಾರೆ, ಮಮ್ಮ ಏನಾದ್ರೂ ತಕೊಂಡ್ಬಂದ್ರ? कितना मम्मा को याद करते, बाबा कहते याद करते हो, ये तो ठीक है, परंतु अभी मम्मा के नाम रूप को याद नहीं करना. ಎಷ್ಟೊಂದು ಮಮ್ಮ ಅವರನ್ನ ನೆನಪು ಮಾಡ್ತಾರೆ. ತಂದೆ ತಿಳಿಸ್ತಾರೆ, ನೆನಪು ಮಾಡಿದ್ರೆ ಸರಿ, ಈಗ ಮಮ್ಮವರ ಹೆಸರು ರೂಪವನ್ನು ನೆನಪು ಮಾಡಬೇಕು. हमको भी उन जैसे धारण करनी, हम भी मम्मा जैसे अच्छा बनकर गद्दी लायक बन. ನಾವು ಅವರ ರೀತಿ ಧಾರಣೆಯನ್ನ ಮಾಡಬೇಕು, ನಾವು ಮಮ್ಮವ ರೀತಿ ಚೆನ್ನಾಗಿ ಆಗಿ ಗದ್ದಿ ಲಾಯಕ್ಕೂ ಆಗ್ಬೇಕು. सिर्फ मम्मा की महिमा करने से थोड़े ही हो जाएंगे. बाबा तो कहते मामी कम याद करो, याद की यात्रा में रहे. ಸುಮ್ನೆ ಮಮ್ಮವರ ಮಹಿಮೆ ಮಾಡಿದ್ರೆ ಏನಾಯ್ತು? ಬಾಬಾ ಅಂತಾರೆ, ನನ್ನ ಒಬ್ಬನನ್ನ ನೆನಪು ಮಾಡಿ ನೆನಪಿನ ಯಾತ್ರೆಯಲ್ಲಿ. मम्मा जैसा ज्ञान सुनना, मम्मा की महिमा का सबूत तब हो जब तुम भी ऐसे महिमा लायक बन दिखा. ಮಮ್ಮವರ ಸಮಾನ ಜ್ಞಾನವನ್ನ ತಿಳಿಸಿ, ಮಮ್ಮವರ ಮಹಿಮೆ ಲಾಯಕ್ಕಾಗಿ, ಅಂದರೆ ಮಹಿಮಾ ಲಾಯಕ್ಕಾಗಿ ತೋರಿಸಿ. सिर्फ मम्मा मम्मा कहने से पेट नहीं भरेगा और ही पेट पीछे लग जाएगा. ಸುಮ್ಮನೆ ಮಮ್ಮ ಮಮ್ಮ ಅಂತ ಹೇಳಿದ್ರೆ ಹೊಟ್ಟೆ ತುಂಬಲ್ಲ, ಇನ್ನು ಮುಂದೆ ಇರುವ ಹೊಟ್ಟೆ ಹಿಂದುಗಡೆಗೆ ಹೋಗಿ ಬೆನ್ನಿಗೆ ತಾಕತ್ತೆ. शिव बाबा को याद करने से पेट भरेगा, इस दादा को भी याद करने से पेट नहीं भरेगा. याद करना है एक को, बलिहारी एक की. ಶಿವ ಬಾಬುರನ್ನ ನೆನಪು ಮಾಡೋದ್ರಿಂದ ಹೊಟ್ಟೆ ತುಂಬತ್ತೆ. ಈ ದಾದಾವರನ್ನ ನೆನಪು ಮಾಡಿದಾಗ ಹೊಟ್ಟೆ ತುಂಬಲ್ಲ. ನೆನಪು ಒಬ್ಬರನ್ನ ಮಾಡಬೇಕು, ಬಲಿಹಾರಿ ಒಬ್ಬರ ಮೇಲೆ. ಯುಕ್ತಿಯ ರಚನೆ ಚಾಹಿಯೇ ಸರ್ವಿಸ್ ಕಿ, ಸದೇ ಮುಖ ಸೆ ಫೂಲ್ ನಿಕ್ಲೆ. ಯುಕ್ತಿ ಸೇವೆಗೋಸ್ಕರ ರಚನೆ ಮಾಡಬೇಕು, ಬಾಯಿಂದ ಹೂಗಳೇ ಬರಬೇಕಾಗುತ್ತೆ. अगर कांटे पत्थर निकलते तो पत्थर से पत्थर ठहरे, गुण बहुत अच्छे धारण कर. ಕಲ್ಲುಗಳು ಮುಳ್ಳುಗಳು ಬಾಯಿಂದ ಬಂದರೆ ಕಲ್ಲಿನವರು ಕಲ್ಲಾಗಿ ಇದ್ದು ಬಿಡ್ತಾರೆ.
ಗುಣಗಳನ್ನ ಚೆನ್ನಾಗಿ ಧಾರಣೆ ಮಾಡಬೇಕು. तुमको यहाँ सर्वगुण संपन्न बनना सजा खाएंगे तो फिर अच्छा पद नहीं मिलेगा. ತಾವು ಇಲ್ಲಿ ಸರ್ವಗುಣ ಸಂಪನ್ನರಾಗಬೇಕಾದ್ರೆ ಶಿಕ್ಷೆಯನ್ನ ಪಡೆದ್ರೆ ಒಳ್ಳೆ ಪದವಿ ಸಿಗಲ್ವಲ್ಲ. यहाँ बच्चे आते बाबा से डायरेक्शन सुनने, यहाँ ताजा ताजा नशा बाबा चढ़ाते हैं. सेंटर पर नशा चढ़ता फिर घर गए संबंधी आदि देखा तो कलस. ಇಲ್ಲಿ ಮಕ್ಕಳು ಬರ್ತೀರ, ಬಾಬಾವರ ಡೈರೆಕ್ಷನ್ ಅನ್ನ ಕೇಳ್ತೀರ. ಇಲ್ಲಿ ಫ್ರೆಶ್ ಆಗಿ ನಶೆಯನ್ನ ಬಾಬಾವರು ಹತ್ತಿಸ್ತಾರೆ. ಸೆಂಟರ್ಗೆ ಹೋದಾಗ ನಶೆ ಬೆಳೆಯತ್ತೆ, ಮನೆಗೆ ಹೋದಾಗ ಮಿತ್ರ ಸಂಬಂಧಿಗಳನ್ನ ನೋಡಿದಾಗ ಎಲ್ಲವೂ ಸಮಾಪ್ತಿ ಆಗತ್ತೆ. यहाँ तुम समझते हो हम बाबा के परिवार में बैठे, वहां असुरी परिवार होते हैं. ಇಲ್ಲಿ ತಾವು ತಿಳ್ಕೊಂತೀರ, ನಾವು ಬಾಬಾವರ ಪರಿವಾರದಲ್ಲಿ ಕೂತಿದ್ದೀವಿ, ಅಲ್ಲಂತೂ ಅಸುರಿ ಪರಿವಾರ ಇರುತ್ತಲ್ಲ. कितने झगड़े आते रहते हैं, वहां जाने से ही कचड़ा पट्टी में जाकर पड़ते. ಇಷ್ಟೊಂದು ಜಗಳ ಕಲಹ ಇರುತ್ತೆ, ಅಲ್ಲಿ ಹೋದ್ರೇನೆ ಕಚಡಾ ಪಟ್ಟಿಯಲ್ಲಿ ಬಿದ್ದೋಗ್ತಾರೆ. यहाँ तो तुमको बाप भूलना नहीं चाहिए, दुनिया में सच्ची शांति किसी को भी मिलना सके. ಇಲ್ಲಂತೂ ತಂದೆಯನ್ನ ತಾವು ಮರಿಬಾರದು. ಪ್ರಪಂಚದಲ್ಲಿ ಸತ್ಯವಾದ ಶಾಂತಿ ಯಾರಿಗೂ ಸಿಗಲ್ಲ. पवित्रता, सुख, शांति, संपत्ति सिवाय बाबा के कोई दे नहीं सकता. ऐसे नहीं बाप आशीर्वाद करते आयुष्मान भव पुत्रवान भव नहीं. ಪವಿತ್ರತೆ, ಸುಖ, ಶಾಂತಿ, ಸಂಪತ್ತು ಬಾಬಾ ಬಿಟ್ಟು ಬೇರೆ ಯಾರು ಕೊಡಕ್ ಸಾಧ್ಯ ಇಲ್ಲ. ಆ ರೀತಿ ಎಲ್ಲ ಬಾಬಾ ಆಶೀರ್ವಾದ ಮಾಡ್ಬಿಡ್ಲಿ, ಆಯುಷ್ಮಾನ್ ಭವ ಪುತ್ರವಾನ್ ಭವ ಇಲ್ಲ. ಆಶೀರ್ವಾದ से कुछ भी नहीं मिलता, ये मनुष्य की बोल. ಆಶೀರ್ವಾದದಿಂದ ಏನೂ ಸಿಗಲ್ಲ, ಇದು ಒಂದು ಮನುಷ್ಯನ ತಪ್ಪಾಗಿದೆ. सन्यासी आदि भी आशीर्वाद नहीं कर सकते, आज आशीर्वाद देंगे कल खुद ही मर जाते. ಸನ್ಯಾಸಿಗಳು ಸಹ ಆಶೀರ್ವಾದ ನೀಡೋಂಗಿಲ್ಲ, ಇವತ್ತು ಆಶೀರ್ವಾದ ಕೊಡ್ತಾರೆ, ನಾಳೆ ಸ್ವಯಂ ಸತ್ತೋಗ್ತಾರೆ. पॉपे देखो कितने होकर गए, गुरु लोग गद्दी चलती है, छोटेपन में गुरु मर जाते फिर दूसरा कर लेते या छोटे चोले को गुरु बना देते. ಎಷ್ಟೊಂದು ಜನ ಪೋಪ ಬಂದು ಹೋದ್ರಲ್ಲ, ಗುರುಗಳ ಗದ್ದಿನೂ ನಡೀತಾ ಇರುತ್ತೆ. ಬಾಲ್ಯದಲ್ಲಿ ಗುರು ಸತ್ತೋದರೆ ಮತ್ತೆ ಮತ್ತೊಬ್ಬರನ್ನ ಬಾಲ್ಯದಲ್ಲಿ ಗುರುವನ್ನಾಗಿ ಮಾಡಿಬಿಡ್ತಾರೆ. यहाँ तो बाप दादा है देने वाला, ये लेकर क्या करेंगे, ಬಾಪ್ ತು ನಿರಾಕಾರ ಹೇನ. ಇಲ್ಲಂತೂ ಬಾಪ್ ದಾದ ಕೊಡುವಂತವ್ರು, ಇವರು ತಗೊಂಡು ಏನ್ ಮಾಡ್ತಾರೆ, ತಂದೆ ಅಂತೂ ನಿರಾಕಾರ ಅಲ್ವಾ. लेंगे साकार, ये भी समझने की बात है, ऐसे कभी नहीं कहना चाहिए हम शिव बाबा को देते नहीं. ಪಡೆಯುವವರು ಸಾಕಾರದಲ್ಲಿ, ಇದನ್ನ ಅರ್ಥ ಮಾಡ್ಕೋಬೇಕು. ಆ ರೀತಿ ಹೇಳಬೇಡಿ, ಶಿವ ಬಾಬಾ ಬನ್ಗೆ ನಾವು ಕೊಡ್ತೀವಿ, ಇಲ್ಲ. हमने शिव बाबा से पदम लिया दिया नहीं, बाबा तो तुमको अनगिनिट देते. ನಾವು ಶಿವ ಬಾಬಾವರಿಂದ ಪದ್ಮದಷ್ಟು ಪಡಿತೀವಿ, ಕೊಡೋದಲ್ಲ. ಬಾಬಾ ನಮಗೆ ಲೆಕ್ಕ ಇಲ್ಲದಷ್ಟು ಕೊಡ್ತಾರೆ. शिव बाबा तो दाता है, तुम उनको देंगे कैसे, मैंने दिया ये समझने से फिर देह अभिमान आ जाता. ಶಿವ ಬಾಬಾ ದಾತ ಆಗಿದ್ದಾರೆ, ಅವ್ರಿಗೆ ಏನ್ ಕೊಡಕ್ ಸಾಧ್ಯ, ನಾನು ಕೊಟ್ಟೆ, ಈ ರೀತಿ ಅರ್ಥ ಮಾಡ್ಕೊಳೋದು ದೇಹ ಅಭಿಮಾನ ಆಗಿದೆ. हम शिव बाबा से ले रहे हैं, बाबा के पास इतने ढेर बच्चे आते आकर रहते हैं, तो प्रबंध चाहिए ना, गोया तुम देते हो अपने लिए. ನಾವು ಶಿವ ಬಾಬಾವರಿಂದ ಪಡೀತೀವಿ. ಶಿವ ಬಾಬಾವರ ಹತ್ರ ಎಷ್ಟೋ ಜನ ಮಕ್ಕಳ ಬರ್ತಾರೆ. ಬಂದಾಗ ಅವರಿಗೆ ಎಲ್ಲಾ ಪ್ರಬಂಧ ಅಂದರೆ ಎಲ್ಲಾ ಸೌಕರ್ಯವನ್ನ ಮಾಡಿಕೊಡ್ಬೇಕಾಗತ್ತ. ಅಂದರೆ ನೀವು ನಿಮಗೋಸ್ಕರ ಮಾಡ್ಕೊಂತೀರಲ್ಲ. उनको अपना थोड़ा ही कुछ करना है, राज्यदानी भी तुमको देते इसलिए कहते भी हैं तुम हो, तुमको अपने से भी ऊंचा बनाते. ಅವರು ತಮಗೋಸ್ಕರ ಏನಾದ್ರೂ ಮಾಡ್ಕೋಬೇಕಾ, ರಾಜ್ಯಧಾನಿನೂ ತಮಗೆ ಕೊಡ್ತಾರನ, ಅದಕ್ಕೋಸ್ಕರ ಅಂತಾರೆ ನೀವೇ ಆಗಿದ್ದೀರ, ನಿಮ್ಮನ್ನ ನನಗಿಂತಲೂ ಶ್ರೇಷ್ಠನಾಗಿ ಮಾಡ್ತೀನಿ. ऐसे बाबा को तुम भूल जाते हो, आधा कल पूज आधा कल पूजारी.
ಇಂತಹ ತಂದೆಯನ್ನ ತಾವು ಮರ್ತೋಗ್ತೀರಾ? ಅರ್ಧಕಲ್ಪ ಪೂಜ್ಯರು, ಅರ್ಧಕಲ್ಪ ಪೂಜಾರಿ ಆಗ್ತೀರಾ? पूज्य बनने से तुम सुखधाम के मालिक बनते हो, फिर पुजारी बनने से दुखधाम का मालिक बन जाते। ತಾವು ಪೂಜ್ಯರಾದಾಗ ಸುಖಧಾಮದ ಮಾಲೀಕರಾಗ್ತೀರ, ಪೂಜಾರಿ ಆದಾಗ ದುಃಖಧಾಮದ ಮಾಲೀಕರಾಗ್ತೀರ। ये भी किसको पता नहीं बाप कब आकर स्वर्ग की स्थापना करते, इन बातों को तुम संगम युगी ब्राह्मण ही जानते हो। ಇದು ಯಾರಿಗೂ ಅರಿವಿಲ್ಲ, ಬಾಬಾ ಬಂದು ಸ್ವರ್ಗದ ಸ್ಥಾಪನೆಯನ್ನ ಮಾಡ್ತಾರೆ। ಈ ಮಾತುಗಳನ್ನ ತಾವು ಸಂಗಮ ಯುಗಿ ಬ್ರಾಹ್ಮಣರೇ ಅರ್ಥ ಮಾಡ್ಕೊಳ್ತೀರಾ? बाबा इतना अच्छी रीति समझाते फिर भी बुद्धि में नहीं बैठता। जैसे बाबा समझाते ऐसी युक्ति से समझानी चाहिए। ಬಾಬಾ ಇಷ್ಟೆಲ್ಲ ಚೆನ್ನಾಗಿ ತಿಳಿಸ್ತಿದ್ದಾರೆ, ಆದರೂ ಬುದ್ಧಿಯಲ್ಲಿ ಕುತ್ಕೊಳ್ಳೋದಿಲ್ಲ। ಯಾವ ರೀತಿ ಬಾಬಾ ತಿಳಿಸ್ತಾರೆ ಆ ರೀತಿ ಯುಕ್ತಿಯಿಂದ ತಿಳಿಸ್ಬೇಕಲ್ಲ। पुरुषार्थ कर ऐसा श्रेष्ठ बनना है। बाप बच्चों को समझाते बच्चों में बहुत अच्छे दैवी गुण होनी चाहिए। ಪುರುಷಾರ್ಥವನ್ನ ಮಾಡಿ ಈ ರೀತಿ ಶ್ರೇಷ್ಠರಾಗಬೇಕು। ತಂದೆ ಮಕ್ಕಳಿಗೆ ತಿಳಿಸ್ತಾರೆ, ಮಕ್ಕಳು ಚೆನ್ನಾಗಿ ದೈವಿ ಗುಣಧಾರಿ ಆಗಬೇಕು। कोई बात में रूठना नहीं, शक्ल मुर्दे जैसे नहीं करनी है। बाबा कहते ऐसे कोई काम अभी नहीं करो। ಯಾವುದೇ ಮಾತಿನಲ್ಲಿ ಮುಣಿಸ್ಕೋಬಾರ್ದು, ಮುಖವನ್ನ ಮೃತ್ಯುವಿನ ಸಮಾನ ಮಾಡ್ಕೋಬಾರ್ದು। ಬಾಬಾ ಅಂತಾರೆ ಆ ರೀತಿ ಕೆಲಸವನ್ನ ಎಂದೂ ಮಾಡಕ್ಕೆ ಹೋಗ್ಬೇಡಿ। चंडी देवी का भी मेला लगता, चंडी का उनको कहा जाता जो बाबा की मत पर नहीं चलते। ಚಂಡಿ ದೇವಿಯ ಜಾತ್ರೆನೂ ಆಗುತ್ತೆ। ಚಂಡಿಕಾ ಅಂತ ಅವರಿಗೆ ಹೇಳಲಾಗತ್ತೆ, ಯಾರು ಬಾಬೋರ ಮತದಂತೆ ನಡೆಯಲ್ಲ। जो दुख देते ऐसे चंडिका ओम का भी मेला लगता, मनुष्य अज्ञानी है अर्थ थोड़े ही समझते। ಯಾರು ದುಃಖವನ್ನ ನೀಡ್ತಾರೆ ಅಂತಹ ಚಂಡಿಯರ ಜಾತ್ರೆನೂ ನಡೆಯುತ್ತೆ। ಮನುಷ್ಯರು ಅಜ್ಞಾನಿಗಳಾಗಿದ್ದರೆ ಅವರಿಗೆ ಏನು ಅರ್ಥ ಗೊತ್ತಿದೆ? कोई में ताकत नहीं, वो तो जैसे खोखले है। तुम बाबा को अच्छी रीति याद करते हो तो बाप द्वारा तुम्हें ताकत मिलती। ಯಾರಲ್ಲೂ ತಾಕತ್ತಿಲ್ಲ ಅಂದರೆ ಒಳಗಡೆ ಟೊಳ್ಳಾಗಿದೆ। ಬಾಬಾ ಎಷ್ಟು ಚೆನ್ನಾಗಿ ತಿಳಿಸ್ತಾರೆ, ತಂದೆಯನ್ನ ನೆನಪು ಮಾಡಿ ತಂದೆ ಮುಖಾಂತರ ಶಕ್ತಿ ಸಿಗತ್ತೆ। परंतु यहाँ रहते भी बहुतों की बुद्धि बाहर में भटकती रहती। इसलिए बाबा कहते यह चित्रों के सामने बैठ जाओ तो तुम्हारी बुद्धि इसमें बिजी रहे। ಇಲ್ಲಿದ್ದರೂ ಸಹ ಬಹಳಷ್ಟು ಜನರ ಬುದ್ಧಿ ಹೊರಗಡೆ ಅಲಿತಾ ಇರುತ್ತೆ। ಅದಕ್ಕೆ ತಂದೆ ಹೇಳ್ತಾರೆ ಚಿತ್ರಗಳ ಮುಂದೆ ಕುತ್ಕೊಳ್ಳಿ, ಬುದ್ಧಿಯನ್ನ ಬಿಸಿ ಮಾಡಿ। गोले पर सीढ़ी पर किसको समझाओ तो बोलो सत्युग में बहुत थोड़े मनुष्य होते, अभी तो ढेर मनुष्य है। ಕಾಲಚಕ್ರ ಮೆಟ್ಟಲಿನ ಚಿತ್ರದ ಬಗ್ಗೆ ತಿಳಿಸ್ಕೊಡಿ। ಸತ್ಯುಗದಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರುತ್ತದೆ, ಈಗಂತೂ ಎಷ್ಟು ಸಂಖ್ಯೆ ಇದೆಯಲ್ಲ। बाबा कहते मैं ब्रह्मा के द्वारा नई दुनिया की स्थापना करता हूँ, पुरानी दुनिया का विनाश कराता हूँ। ऐसे ऐसे बैठ प्रैक्टिस करनी चाहिए। ತಂದೆ ತಿಳಿಸ್ತಾರೆ, ನಾನು ಬ್ರಹ್ಮನ ಮುಖಾಂತರ ಹೊಸ ಪ್ರಪಂಚದ ಸ್ಥಾಪನೆ ಮಾಡ್ತೀನಿ, ಹಳೆ ಪ್ರಪಂಚದ ವಿನಾಶವನ್ನ ಮಾಡ್ತೀನಿ। ಈ ರೀತಿ ಕುತ್ಕೊಂಡು ಅಭ್ಯಾಸವನ್ನ ಮಾಡಬೇಕು। अपना मुख आप ही खोल सकते हैं, अंदर में जो चलता है वो बाहर में निकलना चाहिए। ನಿಮ್ಮ ಮುಖವನ್ನ ನೀವೇ ಓಪನ್ ಮಾಡಬೇಕು, ಅಂದರೆ ತಿಳಿಸ್ಬೇಕು। ಆಂತರ್ಯದಲ್ಲಿ ಏನು ನಡೆಯುತ್ತೆ ಅದು ಹೊರಗಡೆ ಬರುತ್ತಲ್ಲ। गूंगे तो नहीं होना, घर में रड़ियां मारने के लिए मुख खुलता है, ज्ञान सुनाने के लिए नहीं खुलता। ಮೂಗರಂತೂ ಅಲ್ವಲ್ಲ, ಮನೆಯಲ್ಲಿ ಕಿರ್ಚಾಡೋದಕ್ಕೆ ಬಾಯಿ ಹೊರಗಡೆ ಬರುತ್ತೆ, ಜ್ಞಾನವನ್ನ ತಿಳಿಸೋದಕ್ಕೆ ಬಾಯಿ ತೆಗಿಯಕ್ಕಾಗಲ್ವಾ? चित्र तो सबको मिल सकते, हिम्मत रखनी चाहिए, अपने घर का कल्याण करें। अपना कमरा चित्रों से सजा दो तो बिजी रहे। ಚಿತ್ರಗಳಂತೂ ಎಲ್ಲರಿಗೂ ಸಿಗುತ್ತೆ, ಆದ್ರೆ ಧೈರ್ಯ ಇರಬೇಕಲ್ಲ। ನಿಮ್ಮ ಮನೆಯ ಕಲ್ಯಾಣವನ್ನ ಮಾಡಿ, ನಿಮ್ಮ ರೂಮನ್ನ ಚಿತ್ರಗಳಿಂದ ತುಂಬಿಸಿ, ಆಗ ಬಿಸಿ ಆಗ್ತೀರಾ। ये जैसे तुम्हारी
ಲೈಬ್ರರಿ ಹೋ ಜಾಯಂಗಿ ದೂಸರೋं का कल्याण करने के ಇದು ನಿಮ್ಮ ಲೈಬ್ರರಿ ಆಗ್ಬಿಡುತ್ತೆ ಇತರರ ಕಲ್ಯಾಣವನ್ನ ಮಾಡಕ್ಕೋಸ್ಕರ चित्र आदि लगा देना चाहिए जो आए उनको समझाइए तुम बहुत सर्विस कर सकते हो ಚಿತ್ರಗಳನ್ನ ಹಾಕ್ಬೇಕು ಯಾರೇ ಬಂದರೂ ತಿಳಿಸ್ಕೊಡಿ ತಾವು ಬಹಳಷ್ಟು ಸೇವೆಯನ್ನ ಮಾಡಬೇಕು थोड़ा भी सुना तो प्रजा बन जाएंगे बाबा इतनी उन्नति की युक्तियां बताते हैं ಸ್ವಲ್ಪನೂ ಕೇಳಿದ್ರು ಪ್ರಜೆಗಳಾಗ್ಬಿಡ್ತಾರೆ ಬಾಬಾ ತಮ್ಮ ಉನ್ನತಿಗೋಸ್ಕರ ಇಷ್ಟೊಂದು ಯುಕ್ತಿಯನ್ನ ತಿಳಿಸ್ತಾರೆ बाबा को याद करो तो तुम्हारे विकर्म विनाश होंगे बाकी गंगा में जाकर एकदम डूब जाओ तो भी विकर्म विनाश नहीं होंगे ये सब अंधश्रद्धा है ತಂದೆಯ ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶ ಆಗುತ್ತೆ ಸುಮ್ಮನೆ ಗಂಗೆಯಲ್ಲಿ ಹೋಗಿ ಎಷ್ಟೇ ಮುಳುಗೋಗಿ ವಿಕರ್ಮ ವಿನಾಶ ಆಗಲ್ಲ ಅವೆಲ್ಲ ಮೂಢನಂಬಿಕೆ ಆಗಿದೆ हरिद्वार में सारे शहर का गंगा आकर गंद आकर गंगा में पड़ता सागर में कितना गंद पड़ता है ಹರಿದ್ವಾರದಲ್ಲಿ ಇಡೀ ಊರಿನ ಕೊಳಕು ಗಂಗೆಯಲ್ಲಿ ಬಂದು ಬೀಳತ್ತೆ ಸಾಗರದಲ್ಲೂ ಎಷ್ಟೊಂದು ಕೊಳಕು ಬೀಳತ್ತಲ್ಲ नदियों में भी किचड़ा पड़ता उससे फिर पावन कैसे बन सकते माया ने सबको बिल्कुल बेसमझ बना दी ನದಿಗಳಲ್ಲೂ ಎಷ್ಟು ಕಚಡ ಬೀಳತ್ತೆ ಮತ್ತೆ ಅದರಿಂದ ಪಾವನ ಹೆಂಗಾಗ್ತೀರಾ ಮಾಯೆ ಎಲ್ಲರನ್ನ ತಿಳುವಳಿಕೆಹೀನರಾಗಿ ಮಾಡಿದೆ बाप बच्चों को कहते मुझे याद करो तुम्हारी आत्मा बुलाती है ना ये पतित पावन आओ ತಂದೆ ಮಕ್ಕಳಿಗೆ ತಿಳಿಸ್ತಾರೆ ನನ್ನನ್ನು ನೆನಪು ಮಾಡಿ ನಿಮ್ಮ ಆತ್ಮ ಕರೆಯುತ್ತಲ್ಲ ये पतित पावन बन वो तुम्हारे शरीर का लौकिक बाप तो है पतित पावन एक ही बाप है ನಿಮ್ಮ ದೈಹಿಕ ತಂದೆ ಲೌಕಿಕ ತಂದೆ ಆಗಿದೆ ಪತಿತ ಪಾವನ ಒಬ್ಬ ತಂದೆ ಆಗಿದೆ अभी हम उस पावन बनाने वाले बाबा को याद करते जीवन मुक्तिदाता एक ही है दूसरा ना कोई इतनी सहज बात का अर्थ भी कोई समझते ಈಗ ನಾವು ಆ ಪಾವನರಾಗಿ ಮಾಡುವ ತಂದೆಯನ್ನೇ ನೆನಪು ಮಾಡ್ತೀವಿ ಜೀವನ್ ಮುಕ್ತಿದಾತ ಒಬ್ಬರೇ ಬೇರೆ ಯಾರೂ ಇಲ್ಲ ಇಷ್ಟು ಸಹಜವಾದ ಮಾತು ಯಾರಿಗೂ ಅರ್ಥ ಆಗಲ್ಲ अच्छा मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग रूहानी बाप की रूहानी बच्चों को नमस्ते हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते धारणेಗೋಸ್ಕರ मुख्य सार मुख से ज्ञान रत्न निकलने की प्रैक्टिस करनी कभी मुख से कांटे व पत्थर नहीं निकालना ಬಾಯಿಂದ ಜ್ಞಾನ ರತ್ನಗಳನ್ನ ಹೊರತರುವ ಅಭ್ಯಾಸವನ್ನ ಮಾಡಬೇಕು ಎಂದು ಬಾಯಿಂದ ಮುಳ್ಳುಗಳು ಕಲ್ಲುಗಳು ಬರಬಾರದಾಗಿದೆ अपना और घर का कल्याण करने के लिए घर में चित्र सजा देने हैं उस पर विचार सागर मंथन कर दूसरों को समझाना है बिजी रहते ನಿಮ್ಮ ಮನೆಯ ಕಲ್ಯಾಣವನ್ನ ಮಾಡಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಚಿತ್ರಗಳಿಂದ ಅಲಂಕಾರ ಮಾಡಿ ಅದರ ಮೇಲೆ ವಿಚಾರ ಸಾಗರ ಮಂಥನ ಮಾಡಿ ಇತರರಿಗೂ ತಿಳಿಸಿ ಬ್ಯುಸಿಯಾಗಿರಿ ಎರಡನೇದು बाप से आशीर्वाद मांगने के बजाय उनके श्रेष्ठ मत पर चलना है बलिहारी शिव बाबा की है इसलिए उन्हें याद कर ತಂದೆಯಿಂದ ಆಶೀರ್ವಾದವನ್ನ ಬೇಡುವ ಬದಲು ಅವರ ಶ್ರೇಷ್ಠ ಮತದಂತೆ ನಡೆಯಬೇಕು ಬಲಿಹಾರಿ ಶಿವ ಬಾಬಾದಾಗಿದೆ ಅವರನ್ನೇ ನೆನಪು ಮಾಡಿ ये अभिमान ना आए हमने बाबा को इतना दिया ये अभिमान ಬರಬಾರದಾಗಿದೆ ನಾನು ತಂದೆಗೆ ಇಷ್ಟೊಂದು ಕೊಟ್ಟಿದ್ದೀನಿ वरदान बाप समान स्थिति द्वारा समय को समीप लाने वाले ततत्वम के वरदानी भव ತಂದೆಯ ಸಮಾನ ಸ್ಥಿತಿಯ ಮುಖಾಂತರ ಸಮಯವನ್ನ ಸಮೀಪ ತರುವಂತವರು ತತತ್ವಮಿನ ವರದಾನ ಭವ अपनेपन को मिटाना अर्थात बाप समान स्थिति में स्थित होकर समय को समीप ला ನನ್ನದು ಅನ್ನೋದನ್ನ ದೂರ ಮಾಡೋದು ಅಂದರೆ ತಂದೆಯ ಸಮಾನ ಸ್ಥಿತಿಯಲ್ಲಿ ಸ್ಥಿತರಾಗಿ ಸಮಯವನ್ನ ಸಮೀಪದಲ್ಲಿ ತರುವಂತದಾಗಿದೆ या अपने देह में या अपनी कोई भी वस्तु में अपनापन है
वहां समानता में परसेंटेज है, ಪರ್ಸೆಂಟೇಜ್ ಮನ ಡಿಫೆಕ್ಟ್. ಇಲ್ಲಿ ನಮ್ಮ ದೇಹದಲ್ಲಿ ಅಥವಾ ನಮ್ಮದು ಯಾವುದೇ ವಸ್ತುವಿನಲ್ಲಿ ನನ್ನದು ಅನ್ನೋದು ಇದೆ ಅಂದರೆ ಅಲ್ಲಿ ಸಮಾನತೆಯಲ್ಲಿ ಪರ್ಸೆಂಟೇಜ್ ಇದ್ದಂಗೆ. ಪರ್ಸೆಂಟೇಜ್ ಅಂದರೆ ಡಿಫೆಕ್ಟ್ ಅಂತ. ऐसे डिफेक्ट कभी परफेक्ट नहीं बन सकता. परफेक्ट बनने के लिए बाबा की लव में सदा लवलीन रहो. ಎಲ್ಲಿ ಡಿಫೆಕ್ಟ್ ಇರುತ್ತೆ ಅಲ್ಲಿ ಪರ್ಫೆಕ್ಟ್ ಆಗಕ್ಕೆ ಸಾಧ್ಯ ಇಲ್ಲ. ಪರ್ಫೆಕ್ಟ್ ಆಗಕ್ಕೋಸ್ಕರ ತಂದೆಯ ಪ್ರೀತಿಯಲ್ಲಿ ಸದಾ लवलीनरागिरी. सदा लव में लवलीन रहने में सहज ही औरों को भी आप समान व बाप समान बना सकते. ಸದಾ ಪ್ರೀತಿಯಲ್ಲಿ ಲವಲೀನರಾಗದು ಸಹಜ ಆಗಿದೆ. ಇದರಿಂದ ತಾವು ಮತ್ತೆ ಇತರರನ್ನು ತಮ್ಮ ಸಮಾನ, ತಂದೆಯ ಸಮಾನ ಮಾಡಬಹುದಾಗಿದೆ. बाप दादा अपने लवलीन रहने वाले बच्चों को सदा तत्वम का वरदान देते. बाप दादा ತನ್ನ ಪ್ರೀತಿಯಲ್ಲಿ ಲೀನರಾಗಿರುವಂತಹ ಮಕ್ಕಳಿಗೆ ತತ್ವಂ ಅನ್ನುವ ವರದಾನವನ್ನ ಕೊಡ್ತಾರೆ. ಸ್ಲೋಗನ್ ಆಗಿದೆ, एक दो के विचारों को रिकॉर्ड दो तो स्वयं का रिकॉर्ड अच्छा बन जाए. ಒಬ್ಬರು ಇನ್ನೊಬ್ಬರ ವಿಚಾರಕ್ಕೆ ಗೌರವವನ್ನು ನೀಡಿ, ಆಗ ನಿಮ್ಮ ಸ್ವಯಂ ರೆಕಾರ್ಡು ಚೆನ್ನಾಗಾಗ್ಬಿಡತ್ತೆ. ಅವ್ಯಕ್ತ ಇಶಾರೆ, स्वयं और सर्व के प्रति मनसा द्वारा योग की शक्तियों का प्रयोग. ಸ್ವಯಂ ಮತ್ತೆ ಸರ್ವರ ಪ್ರತಿ ಮನಸ್ಸಿನ ಮುಖಾಂತರ ಯೋಗದ ಶಕ್ತಿಯ ಪ್ರಯೋಗವನ್ನ ಮಾಡಿ. मनसा सेवा के लिए मन बुद्धि व्यर्थ सोचने से मुक्त होना चाहिए. ಮನಸಾ ಸೇವೆಗೋಸ್ಕರ ಮನಸ್ಸು ಬುದ್ಧಿ ವ್ಯರ್ಥ ಯೋಚನೆ ಮಾಡೋದ್ರಿಂದ ಮುಕ್ತರಾಗಬೇಕು. ಮನ್ಮನಾಭೋ ಕೆ ಮಂತ್ರ ಕಾ ಸಹಜ ಸ್ವರೂಪ ಹೋನಾ ಚಾಹಿಯೆ. ಮನ್ಮನಾಭವದ ಮಂತ್ರದ ಸಹಜ ಸ್ವರೂಪರಾಗಬೇಕು. जिन श्रेष्ठ आत्माओं की मनसा अर्थात संकल्प श्रेष्ठ और शक्तिशाली हैं, शुभ भावना शुभ कामना वाले हैं, वो मनसा द्वारा शक्तियों का दान दे सकते. ಶ್ರೇಷ್ಠ ಆತ್ಮಗಳ ಮನಸ್ಸು ಅಂದರೆ ಸಂಕಲ್ಪ ಶ್ರೇಷ್ಠ ಶಕ್ತಿಶಾಲಿಯಾಗಿದೆ, ಶುಭ ಭಾವನೆ ಶುಭ ಕಾಮನೆಯಿಂದ ಇದೆ ಅಂದ ಮೇಲೆ ಮನಸ್ಸಿನ ಮುಖಾಂತರ ಶಕ್ತಿಗಳ ದಾನವನ್ನ ಕೊಡಬಹುದಾಗಿದೆ. ಓಂ ಶಾಂತಿ.